ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾಗರ ಪಂಚಮಿ ವಿಶೇಷ ಬೇಳೆ ಒಬ್ಬಟ್ಟು ಮಾಡೋಣವಾ? ಒಬ್ಬಟ್ಟು ಅಂದರೆ ಹೋಳಿಗೆ ಅಂತ ಕನ್ಫ್ಯೂಸ್ ಆಗಬೇಡಿ. ಹಲಸಿನ ಹಣ್ಣು ಸೀಸನಲ್ಲಿ ಬೀಜನ ಸ್ಟೋರ್ ಮಾಡಿ ಇಟ್ಕೊಂಡು ವಿಶೇಷವಾಗಿ ನಾಗರ ಪಂಚಮಿಗೆ ಮಾಡುವಂಥ ಸ್ವೀಟ್ ರೆಸಿಪಿ ಇದು. ತುಪ್ಪದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 50ರಿಂದ 60 ಹಲಸಿನ ಬೇಳೆ ತೊಗೊಂಡಿದ್ದೀನಿ, ಅಂದರೆ ಹಲಸಿನ ಬೀಜ ತೊಗೊಂಡಿದ್ದೀನಿ. ಇವಾಗ ಇದರದ್ದು ಈ ಮೇಲ್ಗಡೆ ಸಿಪ್ಪೆ ಇರುತ್ತಲ್ವ, ಇದನ್ನೆಲ್ಲ ಪೂರ್ತಿಯಾಗಿ ತೆಗಿಬೇಕು. ಅಂದರೆ ಸ್ವಲ್ಪ ಡ್ರೈ ಆಗಿದ್ರೆ ಈಸಿಯಾಗಿ ಬಿಡಿಸ್ಕೋಬೋದು, ಹಸಿಯಾಗಿದ್ರೆ ಅಷ್ಟು ಈಸಿಯಾಗಿ ಬಿಡಿಸೋದಕ್ಕಾಗಲ್ಲ ಇದನ್ನು. ಮತ್ತು ಇದನ್ನು ನಾನು ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಅಂತಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಆದರೆ ಅದು ಹೆಂಗೋ ಗೊತ್ತಿಲ್ಲ, ಬಿಸಿಲಲ್ಲಿ ಒಣಗಿಸಿರೋ ಥರ ಗಟ್ಟಿ ಆಗಿಬಿಟ್ಟಿತ್ತು. ನೋಡ್ತಾ ಇರ್ಬೋದು, ಈ ಥರ ಡ್ರೈ ಆಗಿದ್ರೆ ಆರಾಮಾಗಿ ಬಿಡಿಸ್ಬೋದಿತ್ತು. ಆದರೆ ಇದು ಪೂರ್ತಿ ಒಣಗೋಗಿರೋದ್ರಿಂದ ಇದನ್ನು ನೆನೆಸಿ ಬೇಯಿಸಿದ್ರೂ ಕೂಡ ಚೆನ್ನಾಗಿ ಬೇಯಲ್ಲ ಇದು. ಹಾಗಾಗಿ ನಾನಿಲ್ಲಿ ರೀಸೆಂಟಾಗಿ ಬಿಡಿಸ್ಕೊಂಡಿರೋ ಹಲಸಿನ ಹಣ್ಣು ಬೀಜದಲ್ಲೇ ಇದನ್ನು ಮಾಡ್ತಾಯಿದ್ದೀನಿ. ಸಿಪ್ಪೆ ಅಷ್ಟಾಗಿ ಒಣಗಿರಲಿಲ್ಲ, ಹಾಗಾಗಿ ಅಷ್ಟು ಈಸಿಯಾಗಿ ಬಿಡಿಸೋದಕ್ಕೆ ಕೂಡ ಬರ್ತಾ ಇರಲಿಲ್ಲ ಇದು. ಎಲ್ಲನೂ ಬಿಡಿಸ್ಕೊಂಡಿದ್ದೀನಿ ಇವಾಗ. ಮತ್ತು ಈ ಮೇಲ್ಗಡೆ ಬ್ರೌನ್ ಕಲರ್ ಸಿಪ್ಪೆ ಇರುತ್ತಲ್ವ, ಇದನ್ನು ಕೂಡ ತೆಗಿಬೇಕು. ಆದರೆ ಹಸಿಯಾಗಿರುವಾಗ ಅಷ್ಟು ಈಸಿಯಾಗಿ ತೆಗಿಯೋಕ್ಕಾಗಲ್ಲ, ಹಾಗಾಗಿ ನಾನು ಬೇಯಿಸ್ಕೊಂಡು ತೆಕ್ಕೊಳ್ತೀನಿ. ಇವಾಗ ಇದಕ್ಕೆ 1 ಗ್ಲಾಸ್ ನೀರು ಹಾಕಿ ಇದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಇದು. ಇವಾಗ ಇದನ್ನು ನಾನು 3 ವಿಷಲ್ ಹಾಕಿಸಿ ಕೂಲ್ ಆದಮೇಲೆ ಓಪನ್ ಮಾಡ್ತಾ ಇರೋದು. ನೋಡಿ, ಈ ಥರ ಸಾಫ್ಟಾಗಿ ಬೆಂದಿರಬೇಕು ಇದು. ಇವಾಗ ಇದರದ್ದು ನೀರನ್ನೆಲ್ಲ ಚೆಲ್ಲಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇದರದ್ದು ಈ ಮೇಲ್ಗಡೆ ಬ್ರೌನ್ ಕಲರ್ ಸಿಪ್ಪೆ ಇದೆಯಲ್ವ, ಇದನ್ನೆಲ್ಲ ಪೂರ್ತಿಯಾಗಿ ತೆಗೆದ್ಬಿಡೋಣ. ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಸಿಪ್ಪೆನ ತೆಗೆಯೋದು ತುಂಬಾ ಸುಲಭ. ಹಸಿಯಾಗಿ ಕೂಡ ತೆಗಿಬೋದು, ಆದರೆ ಒಂದಿನ ನೆನೆಸಿಟ್ಟು ಆಮೇಲೆ ಅದನ್ನು ಉಜ್ಜಿ ಸಿಪ್ಪೆನೆಲ್ಲ ತೆಗೆದು ಬೇಯಿಸ್ಕೋಬೇಕು. ಜಾಸ್ತಿ ಇದ್ದರೆ ಆ ಥರ ಮಾಡ್ಕೋಬೋದು. ಮುಂಚೆ ಎಲ್ಲ ಅದೇ ಥರ ಮಾಡ್ತಾಯಿದ್ರು. ನಾಗರ ಪಂಚಮಿ ಹಿಂದೆ ದಿನವೇ ಸಿಪ್ಪೆನೆಲ್ಲ ಬಿಡಿಸಿ ನೆನೆಸಿಟ್ಟು ನಂತರ ಅದರಲ್ಲಿ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ರು. ನಾನಿಲ್ಲಿ ಸ್ವಲ್ಪ ಇರೋದ್ರಿಂದ ಕೈನಲ್ಲೇನೆ ಬಿಡಿಸ್ಕೊಂಡು ತಕ್ಷಣಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 3/4 ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ. ಇವಾಗ ಇಷ್ಟು ಸಾಕು, ಮತ್ತು ಬೇಕಂದರೆ ಸಿಹಿ ನೋಡಿಕೊಂಡು ಸೇರಿಸ್ಕೋಬೋದು. ಹಾಗೆಯೇ ಇದಕ್ಕೆ 3/4 ಕಪ್ ಆಗೋಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಹಾಕಲೇಬೇಕಂತ ಇಲ್ಲ, ಹಾಕ್ದೇ ಕೂಡ ಮಾಡ್ಕೋಬೋದು. ಇವಾಗ ಇದನ್ನು ರುಬ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಎಲ್ಲನೂ ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಬೇಯಿಸ್ಕೊಂಡಿರೋ ಹಲಸಿನ ಬೀಜ, ಬೆಲ್ಲ ಮತ್ತು ತೆಂಗಿನ ತುರಿ ಎಲ್ಲನೂ ಕೂಡ ಸೇರಿಸಿದ್ದೀನಿ. ಸ್ವಲ್ಪನೇ ಹಾಕಿ ರುಬ್ಕೊಳ್ತೀನಿ, ಒಟ್ಟಿಗೆ ಆಗಲ್ಲ ಹಾಗಾಗಿ. ಮತ್ತು ತೆಂಗಿನ ತುರಿ ಬೇಕಿದ್ರೆ ಆಮೇಲೆ ಕಾಯಿಸುವಾಗ ಕೂಡ ಸೇರಿಸ್ಕೋಬೋದು. ನಾನು ಇವಾಗಲೇ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ. ನಿಮ್ಮ ಕೈಲಿ ನೀರು ಹಾಕ್ಕೊಳ್ದೇ ರುಬ್ಬೋದಕ್ಕಾಗತ್ತೆ ಅಂದರೆ ರುಬ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನನಗಿದು ಸ್ವಲ್ಪ ಹಿಂಸೆ ಅನಿಸುತ್ತೆ ನೀರು ಹಾಕ್ಕೊಳ್ದೆ ರುಬ್ಕೊಂಡ್ರೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ಕಾಯಿಸ್ಬೇಕಾಗತ್ತೆ ಅಷ್ಟೇ. ನಾನಿಲ್ಲಿ ಸೆಕೆಂಡ್ ಬ್ಯಾಚ್ ಕೂಡ ರುಬ್ಬಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಚಿಟಿಕೆ ಉಪ್ಪು ಹಾಕ್ಕೋಬೇಕು. ಚಿಟಿಕೆ ಉಪ್ಪು ಸೇರಿಸ್ಕೊಂಡು ಇದನ್ನು ಇವಾಗ ಕಾಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಲೋ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಗಟ್ಟಿಯಾಗೋವರೆಗೂ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಕಾಯಿಸ್ಕೋಬೇಕಾಗತ್ತೆ. ಮತ್ತು ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನನಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಅಂತ ಅನಿಸ್ತು. ಹಾಗಾಗಿ ಇದಕ್ಕೆ ಮತ್ತೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನಾವು ಚೆನ್ನಾಗಿ ಉಂಡೆ ಮಾಡೋ ಹದಕ್ಕೆ ಬರೋವರೆಗೂ ಕಾಯಿಸ್ಕೋಬೇಕಾಗತ್ತೆ. ಅಂದರೆ ನಾವು ಹೋಳಿಗೆ ಮಾಡುವಾಗ ಹೂರಣ ರೆಡಿ ಮಾಡ್ಕೊಳ್ತೀವಿ ಅಲ್ವಾ, ಅದೇ ಥರ ಇದನ್ನು ಕೂಡ ರೆಡಿ ಮಾಡ್ಕೋಬೇಕು. ಮತ್ತು ಬೇಕಿದ್ರೆ ಇದಕ್ಕೆ ನಾವು ತೆಂಗಿನ ತುರಿನ ಇವಾಗ ಕೂಡ ಸೇರಿಸ್ಕೊಂಡು ಕಾಯಿಸ್ಕೋಬೋದು. ಅಂದರೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ಥರ ತಳ ಬಿಟ್ಟು ಬರೋವರೆಗೂ ಇದನ್ನು ನಾವು ಕಾಯಿಸ್ಕೋಬೇಕಾಗತ್ತೆ. ಅಂದರೆ ಸೇಮ್ ನಾವು ಹೋಳಿಗೆಗೆ ಹೂರಣ ಕಾಯಿಸ್ಕೊಳ್ತೀವಿ ಅಲ್ವಾ, ಅದೇ ಥರ ಇದನ್ನು ಕೂಡ ಕಾಯಿಸ್ಕೋಬೇಕು. ನೋಡಿ, ಇವಾಗ ಇದು ರೆಡಿ ಆಯಿತು. ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ತಣ್ಣಗಾದಮೇಲೆ ಇದನ್ನು ಈ ಥರ ಸ್ವಲ್ಪನೇ ತೊಗೊಂಡು ಉಂಡೆ ಮಾಡ್ಕೋಬೇಕು. ಸೇಮ್ ನಾವು ಹೋಳಿಗೆಗೆಲ್ಲ ಹೇಗೆ ಮಾಡ್ಕೊಳ್ತೀವೋ ಅದೇ ಥರ ಇದಕ್ಕೂ ಕೂಡ ಸೇಮ್ ಹಿಟ್ಟು ರೆಡಿ ಮಾಡ್ಕೋಬೇಕು. ಇದಕ್ಕೆ ಇವಾಗ ಕನಕ ಹಾಕಿ ಸುಟ್ಟರೆ ಹೋಳಿಗೆ ಆಗುತ್ತೆ, ಹಾಗೆ ಸುಟ್ಟರೆ ಒಬ್ಬಟ್ಟಾಗುತ್ತೆ. ನೋಡಿ, ಒಂದೇ ಹಿಟ್ಟಲ್ಲಿ 2 ರೆಸಿಪಿ ಮಾಡ್ಕೋಬೋದು. ಇದೇ ಥರ ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಸುಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಎಲ್ಲನೂ ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಈ ಉಂಡೆನ ಒಂದೊಂದಾಗಿ ತೊಗೊಂಡು ಕೈನಲ್ಲಿ ಈ ಥರ ಪ್ರೆಸ್ ಮಾಡಿ ರೌಂಡ್ ಶೇಪ್ ಮಾಡ್ಕೋಬೇಕು. ಕೈಗೆಲ್ಲ ಏನು ಅಂಟಲ್ಲ ಇದು. ಕೈಗೆ ಅಂಟುತ್ತೆ ಅನ್ನೋದಾದರೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಮಾಡ್ಕೋಬೋದು. ಕೈನಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಇಷ್ಟು ದಪ್ಪಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 5 ಒಬ್ಬಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಸುಡ್ತಾ ಮಾಡ್ಕೋಬೋದು.
ಮತ್ತು ನಾನಿಲ್ಲಿ ಕಾವಲಿ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ಅದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಮತ್ತು ನಾವು ಇದನ್ನು ತುಪ್ಪ ಎಣ್ಣೆ ಏನು ಕೂಡ ಹಾಕ್ಕೊಳ್ದೇನೆ ಹಾಗೆ ಡ್ರೈ ಆಗಿ ಕೂಡ ನಾವು ಇದನ್ನು ಸುಡ್ಬೋದು. ಆದರೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಈ ಒಬ್ಬಟ್ಟನ್ನು ಒಂದೊಂದೇ ಈ ಥರ ಇಟ್ಕೊಂಡು ಇದಕ್ಕೆ ಮೇಲಿಂದ ಕೂಡ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಇವಾಗ ಇದನ್ನು ನಾವು ಎರಡು ಸೈಡು ಕೆಂಪಾಗೋವರೆಗೂ ಸುಡಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಡಬೇಕು, ಇಲ್ಲಾಂದರೆ ಬೇಗನೆ ಇದು ಸೀದೋಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕೆಂಪಾಗೋವರೆಗೂ ಸುಟ್ಕೊಳ್ತೀನಿ. ಅಂದರೆ ಹಿಟ್ಟು ಆಲ್ರೆಡಿ ಬೆಂದಿರುತ್ತಲ್ವ, ಹಾಗಾಗಿ ಬೇಯೋದಕ್ಕೆ ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಇದು ಈ ಥರ ಕಲರ್ ಬಂದರೆ ಸಾಕಾಗತ್ತೆ ನೋಡಿ. ಈ ಥರ ಎರಡು ಸೈಡು ಕೆಂಪಾಗುವವರೆಗೂ ಸುಟ್ಕೊಂಡು ಇದನ್ನ ಇವಾಗ ತೆಗಿತಾ ಇದ್ದೀನಿ. ಇದಾಗಿದೆ ಇವಾಗ. ಮತ್ತು ಹಲಸಿನ ಬೀಜ ಇದ್ದರೆ ಯಾವುದೇ ಕಾರಣಕ್ಕೂ ಅದನ್ನು ಎಸೆಯೋದಕ್ಕೆ ಹೋಗಬೇಡಿ, ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಈ ಥರ ರೆಸಿಪೀಸ್ನ ಕೂಡ ತುಂಬ ನಾವು ಇದರಲ್ಲಿ ಮಾಡ್ಕೋಬೋದು. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ತುಪ್ಪದ ಜೊತೆ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ವಿಶೇಷವಾಗಿ ನಾವು ಇದನ್ನು ನಾಗರ ಪಂಚಮಿಗೆ ಮಾಡ್ಕೊಳ್ತೀವಿ ಒಬ್ಬಟ್ಟನ್ನು. ಮತ್ತು ಇದು ಮಾಡಿದ ದಿನವೇ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.